ಮೈಸೂರಿನ ಒಂದು ಪ್ರಮುಖವಾದಂಥ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿರೋದು ಮೈಸೂರಿನಲ್ಲಿ. ಹಿಂದೆ ಇದ್ದಂಥ ಮೈಸೂರು ಅರಸರ ಕುಟುಂಬದ ಸಾರ್ವಜನಿಕವಾದಂಥ ಸೇವೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ನಮ್ಮ ಇಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥವರು ಸಹ ಗೆಜೆಟಿಯರ್ನಲ್ಲಿ ಪ್ರಿನ್ಸಸ್ ಅವರ ಹೆಸರು ಇರ್ತಕ್ಕಂಥದ್ದನ್ನು ಸಹ ಮಾಹಿತಿಗಳನ್ನು ಕೊಟ್ಟಾಗಿದೆ. ಇಷ್ಟೆಲ್ಲ ಆದಮೇಲೂ ಸಹ ದಿನ ಪ್ರತಿಭಟನೆ ಮಾಡೋದು, ಆ ಬಿಸಿಲಲ್ಲಿ ಓಡಾಡೋದು, ನಿಮ್ಮನ್ನು ಬಿಸಿಲಲ್ಲಿ ಕರ್ಕೊಂಡೋಗಿ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಳ್ಳಿ ಅನ್ನೋದು, ಇಷ್ಟೆಲ್ಲ ಯಾತಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಇನ್ನೂ ಜಾಣ ಮೌನದಲ್ಲಿದ್ದಾರೆ? ಏನು ಮುಖ್ಯಮಂತ್ರಿಗಳಿಗೂ ಸಹ ಆ ರಸ್ತೆಗೆ ಅವ್ರ ಹೆಸರು ಹಿಡ್ಕೋಬೇಕು ಅಂತ ಏನಾದರೂ ಭಾಳ ಮನಸ್ಸಿನಲ್ಲಿ ಸಂಕಲ್ಪ ತೊಟ್ಟಿದ್ದಾರೆ? ನಾನು ಕೇಳ್ತಕ್ಕಂಥ ಇಲ್ಲಿವರೆಗೆ ಕಳೆದ ಬಹುಶಃ 15 ದಿವಸ ಆಯಿತು, ಎಷ್ಟು ದಿವಸ ಆಯ್ತು ಈಗ? ಇದು 15 ದಿನ ಆಗಿದೆ. ಒಂದು ಸಣ್ಣ ಇಶ್ಯೂ, ಇದನ್ನು ಇನ್ನೂ ಹೇಳ್ಕೊಂಡೋಗಿ ಆ ಮೈಸೂರು ಅರಸರು ಆ ಕುಟುಂಬ ಸಲ್ಲಿಸಿರ್ತಕ್ಕಂಥ ಸೇವೆಗೂ ಅಪಚಾರ ಮಾಡ್ತಕ್ಕಂಥರ ವಾತಾವರಣ ನಿರ್ಮಾಣ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳ ಬೆಂಬಲಿಗರು ಹೊರಟಿದ್ದಾರೆ ನನಗಂತೂ ಗೊತ್ತಿಲ್ಲಪ್ಪ. ಅಷ್ಟೊಂದು ಅವರಿಗೆ ಅವ್ರ ಮುಖ್ಯಮಂತ್ರಿಗಳ ಸೇವೆ ಜ್ಞಾಪಕಾರ್ಥವಾಗಿ ಈ ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಧಾರದ ಮೇಲೆ ಒಂದು ಹೆಸರಿಟ್ಕೊಳ್ಳೋದಾದರೆ ಅವ್ರ ಹೆಸರನ್ನ ಈಗ ನಡೀತಾ ಇದೆಯಲ್ಲ ದಿವಸ, ಆ ಕೆಸರ ಗ್ರಾಮದ ರಸ್ತೆ ಇದೆಯಲ್ಲ, ಆ ರೋಡಿಗೆ ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡ್ರೆ ಮುಗಿದೋಯ್ತಪ್ಪ. ಸಿಂಪಲಾಗಿ ಸಾಲ್ವ್ ಆಗಲ್ವೇ ಇದು? ಕೆಸರೆ ರೋಡಿಗೇನ ಸಿದ್ದರಾಮಯ್ಯ ಇದು ಎಂಥದ್ದು ಪ್ರಮುಖ ರಸ್ತೆ ಅಂತೇಳಿ ಹಾಕೊಂಬಿಟ್ರೆ ಆ ಪ್ರಿನ್ಸಸ್ ಹೆಸರು ಉಳ್ಕೋತದೆ, ಸಿದ್ದರಾಮಯ್ಯನ ಹೆಸರು ಉಳಿಯಲ್ವೇ? ಶಾಶ್ವತವಾಗಿರ್ತದೆ. ಯಾಕೆಂದರೆ ದೊಡ್ಡ ಸಾಧನೆ ಆಗಿರೋದೇ ಅಲ್ಲಲ್ವೇ? ಸಿದ್ದರಾಮಯ್ಯವರು ಮೈಸೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಕೆಸರೆ ಭಾಗದಲ್ಲೇ ತಾನೆ. ಅಲ್ಲಿಗೆ ಇಟ್ಟರೆ ಹೆಸರಿಟ್ಟರೆ ಎಲ್ಲ ಆನಂದ ಪಡ್ತಾರೆ, ಅವರು ಆನಂದ ಪಡ್ಬೋದು ಬಹುಶಃ. ನಾನು ಯಾವ ಡೆವಲಪ್ಮೆಂಟು? ಯಾವುದು? ಹಾಂ, ಜಯದೇವ ಆಸ್ಪತ್ರೆ ಕಟ್ಟಿಸ್ಬೇಕಾದ್ರೆ ಅವ್ರು ಒಬ್ಬರದೇ ಅಲ್ಲೇನು ಕಾಂಟ್ರಿಬ್ಯೂಷನ್ ಇಲ್ಲ. ಜಯದೇವ ಆಸ್ಪತ್ರೆಗೂ ಇಲ್ಲಿ ಏನವ್ರ ಮನೆಯಿಂದ ದುಡ್ಡು ತಂದು ಖರ್ಚು ಮಾಡೋರ? ಆಗಲಾದರೂ ಅರಸರು ಅವರ ಕುಟುಂಬದ ಆಸ್ತಿಗಳನ್ನು ಅಲ್ಲಿ ಇಲ್ಲಿ ಸಾಲ ಹಡ ಇಟ್ಟು ಸಾಲ ತಂದು ಅಭಿವೃದ್ಧಿ ಮಾಡಿರೋದು. ಒಡವೆ ಎಲ್ಲ, ಅವ್ರ ಕುಟುಂಬದ ಒಡವೆ ಎಲ್ಲ ಪ್ಲೆಡ್ಜ್ ಮಾಡಿ ದುಡ್ಡು ತಂದು ಅಭಿವೃದ್ಧಿ ಮಾಡಿರೋದು. ನೀವೇನು ಮಾಡಿದ್ದೀರಿ? ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಆಸ್ತಿ ಲೂಟಿ ಮಾಡಿರೋದೇ ನಿಮ್ಮ ಸಾಧನೆ. ಏನು ಮಾಡಿದ್ದೀರಿ ನೀವು? ಹೀಗಾಗಿದ್ದರೆ ನಾನು ಕ್ಲೈಮ್ ಮಾಡಬೇಕಲ್ವ? ಎಷ್ಟೋ ಒಂದು 18 ತಿಂಗಳು BJP ನಾವು ಇಬ್ಬರು ಸರ್ಕಾರ ಮಾಡಿದಾಗ ಮೈಸೂರು ನಗರಕ್ಕೆ JNNURM ಸ್ಕೀಮ್ನ ತಂದಂಥವನು ಕುಮಾರಸ್ವಾಮಿ. BJP ಸರ್ಕಾರ ಅಂದ ಒಂದು ಹೊಂದಾಣಿಕೆಯಲ್ಲಿ JNNM ಸ್ಕೀಮ್ನಲ್ಲಿ ಸುಮಾರು 2,000 ಕೋಟಿ ಹಣ ಬಂತು. ಇವತ್ತು ಮೈಸೂರಿನ ಪ್ರಮುಖ ಅಭಿವೃದ್ಧಿಗೆ ಚಾಲನೆ ನಾವಿದ್ದಂಥ 20 ತಿಂಗಳು BJP JDSನ ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಚರ್ಚೆ ಮಾಡೋಣಂತೆ. ಇವರು 2 ಬಾರಿ ಉಪಮುಖ್ಯಮಂತ್ರಿಗಳು, 1 ಬಾರಿ ಸಂಪೂರ್ಣಾವಧಿ ಮುಖ್ಯಮಂತ್ರಿ. ಈಗ 2ನೇ ಬಾರಿಗೂ ಸಂಪೂರ್ಣ ಮುಖ್ಯಮಂತ್ರಿ ನಾನೇ ಅಂತಕ್ಕಂಥದ್ದು ನಿನ್ನೆ ದಿನವೂ ಘೋಷಣೆ ಮಾಡಿದ್ದಾರೆ, ಪ್ರಶ್ನೆನೇ ಇಲ್ಲ ಅಂತ ಹೇಳಿ. ಇಷ್ಟೆಲ್ಲ ನೀವು ಈ ಮೈಸೂರು ಜನ ನಿಮಗೆ ಕೊಟ್ಟು ಪವರ್ನ ಏನಪ್ಪ ಅಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರೋದು. ನಾನು 2018 ಮುಖ್ಯಮಂತ್ರಿ ಇದ್ದಾಗ ಇವರೇ ಎಲ್ಲ ಬೆಂಬಲ ಕೊಟ್ಟಿದ್ರಲ್ಲ 14 ತಿಂಗಳು. ಇದೇ ವರುಣಾ ಕ್ಷೇತ್ರದ ಶಾಸಕರು ಸುಮಾರು 238 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ನನ್ನ ಮುಂದೆನೇ ಅರ್ಜಿ ಕೊಟ್ಟಿದ್ದರು. ನಾನು 14 ಮುಖ್ಯಮಂತ್ರಿ ಅವಧಿಯಲ್ಲಿ ಆಗಿದ್ರೆ ಇವರು ಅಷ್ಟೆಲ್ಲ ಅಭಿವೃದ್ಧಿ ಮಾಡಿಬಿಟ್ಟಿದ್ರೆ ನಾನು ಇದ್ದ 14 ತಿಂಗಳಿಗೆ 238 ಕೋಟಿ ವರ್ಕಿಗೆ ಲೆಟ್ರ್ ಕೊಟ್ಟಾರ ಆ ಕ್ಷೇತ್ರಕ್ಕೆ? ಇಲ್ವಲ್ಲ. ಕುಡಿಯೋ ನೀರು 53 ಕೊಟ್ಟವ್ರು ನಾವು BJP JDS ಸರ್ಕಾರದಲ್ಲಿ. ಇಲ್ಲಿ ನಿಮ್ಮ ಮಳೆಹಳ್ಳಿ ಭಾಗದಲ್ಲಿ ಕೊಟ್ಟಿರೋರು ನಾವು. ನಿಮ್ಮ ರಾಜಕಾಲುವೆ ಮೈಸೂರು ನಗರದಲ್ಲಿ ಇಂಡ್ವಾಡಿದು ಎಷ್ಟು ಹೇಳಬೇಕು? ಹಾಗಂತೇಳಿ ನಾವು ಕ್ಲೈಮ್ ಮಾಡೋಕ್ಕಾಯ್ತದೆ? ಇದು ಹೆಸರನ್ನ ಹಿಡ್ಕೊಳ್ತಕ್ಕಂಥ ಈ ಕಾಯಾಲಿ ಇದೆಯಲ್ಲ ಬಿಡಬೇಕು ಮೊದಲು.